ಭಗತ್ ಸಿಂಗ್ ಯಾರು? ಭಗತ್ ಸಿಂಗ್ ಯಾವ ವಯಸ್ಸಿನಲ್ಲಿ ಮರಣ ಹೊಂದಿದ್ರು? ಭಗತ್ ಸಿಂಗ್ರನ್ನ ಗಲ್ಲಿಗೇರಿಸೋಕೆ ಭಗತ್ ಸಿಂಗ್ ಮಾಡಿದಂತ ಅಪರಾಧಗಳಾದ್ರೂ ಏನು? ಎಲ್ಲರೂ ತಿಳ್ಕೊಂಡಿರೋದೇನೆಂದ್ರೆ ಭಗತ್ ಸಿಂಗ್ರನ್ನ ಗಲ್ಲಿಗೇರಿಸಿ ಸಾಯಿಸಲಾಯಿತು ಅಂತ. ಆದ್ರೆ ಭಗತ್ ಸಿಂಗ್ ಸಾವನ್ನಪ್ಪಲು ಕಾರಣ ಬೇರೆನೇ ಇದೆ. ಭಗತ್ ಸಿಂಗ್ರನ್ನ ಎಷ್ಟು ಮೋಸದಿಂದ ಸಾಯಿಸ್ತಾರೆ ಗೊತ್ತಾ? ಹೀಗೆ ಕೆಚ್ಚದೆಯ ವೀರ ಭಗತ್ ಸಿಂಗ್ನ ಇತಿಹಾಸವನ್ನ ಕೇಳಿದ್ರೆ ನಿಮ್ಮ ರಕ್ತ ಕುದಿಯೋದು ಖಚಿತ. 27 ಸೆಪ್ಟೆಂಬರ್ 1907 ಭಂಗಾ ಅನ್ನುವಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಕ್ರಾಂತಿಕಾರಿ ಭಗತ್ ಸಿಂಗ್ನ ಜನನವಾಗುತ್ತೆ. ಅವರ ತಾಯಿ ವಿದ್ಯಾವತಿ, ಅವರ ತಂದೆ ಕಿಶನ್ ಸಿಂಗ್. ಹೀಗೆ ಇರುವಾಗ ಬ್ರಿಟಿಷ್ ಸರ್ಕಾರ ಒಂದು ಕಾಯ್ದೆಯನ್ನು ತರುತ್ತೆ. ಆ ಆಕ್ಟ್ ನ ಪ್ರಕಾರ ಯಾವುದೇ ವ್ಯಕ್ತಿಯನ್ನ ಅವರು ಮಾಡಿರುವಂತ ಅಪರಾಧಗಳ ಬಗ್ಗೆ ಪರಿಶೀಲನೆ ಮಾಡದೆ ಕೋರ್ಟ್ ಅಥವಾ ಜಡ್ಜ್ನ ಆದೇಶವೇ ಇಲ್ಲದೆ ಅವರನ್ನ ಜೈಲಿಗೆ ಹಾಕಬಹುದು ಅನ್ನೋದು ಅದರ ನಿಯಮವಾಗಿತ್ತು. ಆದ್ರೆ ಆ ಕಾಯ್ದೆಯ ವಿರುದ್ಧವಾಗಿ ಸಾಕಷ್ಟು ಭಾರತೀಯರು ಜಲಿಯಾ ವಾಲಾಬಾಗ್ನಲ್ಲಿ ಹೋರಾಟ ನಡೆಸಿರ್ತಾರೆ. ಅವರ ನಿಯಮಗಳ ವಿರುದ್ಧವಾಗಿ ಹೋರಾಟ ಮಾಡ್ತಿರೋದನ್ನ ಕಂಡಂತ ಬ್ರಿಟಿಷರು ಸಾವಿರಾರು ಜನರನ್ನ ಗುಂಡಿಕ್ಕಿ ಕೊಲ್ತಾರೆ. ಬ್ರಿಟಿಷರ ಕಣ್ತಪ್ಪಿಸಿ ಓಡಿ ಹೋಗ್ತಿದ್ದವರನ್ನ ಹುಡುಕಿ ಕೊಲ್ತಾರೆ. ಆ ಹೋರಾಟದಲ್ಲಿ ಎಷ್ಟೋ ಜನ ಮಕ್ಕಳು ಅವರ ತಂದೆ ತಾಯಿರನ್ನ ಕಳ್ಕೊಂಡು ಅನಾಥರಾಗಿದ್ರು. ಆ ಹೋರಾಟ ಮುಗಿಯುವಷ್ಟರಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಭಾರತೀಯರು ಅವರ ಪ್ರಾಣವನ್ನ ಕಳ್ಕೊಂಡಿದ್ರು. ಈ ಮಾರಣ ಹೋಮವನ್ನ ಕಂಡಂತ ಭಗತ್ ಸಿಂಗ್ರ ಮನದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಹುಟ್ಕೊಳ್ತು. ಆಗ ಭಗತ್ ಸಿಂಗ್ ಅವರು ಆ ಹೋರಾಟದಲ್ಲಿ ಎಷ್ಟೋ ಜನರ ದೇಹದಿಂದ ಹರಿದು ಬಂದಿದ್ದಂತ ರಕ್ತದಲ್ಲಿ ಕಲಸಿ ಹೋಗಿದ್ದ ಮಣ್ಣನ್ನ ಒಂದು ಬಾಟಲಿಗೆ ಹಾಕೊಂಡು, ಈ ಮಣ್ಣು ನನಗೆ ಸ್ವತಂತ್ರ ಹೋರಾಟ ಮಾಡೋಕೆ ಧೈರ್ಯ ನೀಡುತ್ತೆ ಅಂತ ಅದನ್ನ ಅವರ ಮನೆಗೆ ತಂದು ಪೂಜಿಸ್ತಾರೆ. ಅದೇ ಸಮಯಕ್ಕೆ ಅವರ ಮನೆಯಲ್ಲಿ ಭಗತ್ ಸಿಂಗ್ಗೆ ಮದುವೆ ಮಾಡೋಕೆ ನೋಡಿದಾಗ ಭಗತ್ ಸಿಂಗ್ ಅದನ್ನ ತಿರಸ್ಕರಿಸಿ ಮನೆಯಲ್ಲಿ ಒಂದು ಪತ್ರವನ್ನು ಬರೆದು ಮನೆಯನ್ನ ಬಿಟ್ಟು ಹೊರಟೋಗ್ತಾರೆ. ಅಂದಾಗೆ ಆ ಪತ್ರದಲ್ಲಿ ಏನಿತ್ತು ಅಂದ್ರೆ, ಮದುವೆಯನ್ನ ಯಾರು ಬೇಕಾದ್ರೂ ಆಗ್ಬೋದು, ಮದುವೆಯಾಗೋದು ಯಾವ ದೊಡ್ಡ ಸಾಧನೆ, ಆದರೆ ನನ್ನ ಗುರಿ ಬ್ರಿಟಿಷರಿಂದ ಭಾರತ ಮಾತೆಯನ್ನ ರಕ್ಷಿಸಿಕೊಳ್ಳೋದು, ಬ್ರಿಟಿಷರನ್ನ ಭಾರತದಿಂದ ಹೊಡೆದೋಡಿಸೋದೇ ನನ್ನ ಗುರಿ ಅಂತ ಹೇಳ್ಕೊಂಡಿದ್ರು. ಅಂದಿನಿಂದ ಬ್ರಿಟಿಷರ ವಿರುದ್ಧವಾಗಿ ಒಬ್ಬ ಕ್ರಾಂತಿಕಾರಿ ಹೋರಾಟಗಾರನಾಗಿ ಬದಲಾಗ್ತಾ ಹೋಗ್ತಾರೆ. ನಂತರ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ಅನ್ನುವಂತ ಒಂದು ಆಯೋಗವನ್ನ ಜಾರಿಗೆ ತರುತ್ತೆ. ಆಗ ಲಾಲಾ ಲಜಪತ ರಾಯರವರು ಇದಕ್ಕೆ ತೀವ್ರವಾದಂತ ವಿರೋಧವನ್ನ ವ್ಯಕ್ತಪಡಿಸಿ ಗೋ ಬ್ಯಾಕ್ ಸೈಮನ್ ಅನ್ನುವಂತ ಒಂದು ಚಳವಳಿನ ಶುರು ಮಾಡ್ತಾರೆ. ಯಾಕಂದ್ರೆ ಆ ಆಯೋಗದಲ್ಲಿ ಎಲ್ಲರೂ ಕೂಡ ಬ್ರಿಟಿಷರೇ ಇದ್ದು ಒಬ್ಬರೂ ಸಹ ಭಾರತೀಯರು ಇಲ್ಲದೆ ಇರೋ ಕಾರಣದಿಂದ ಅದನ್ನ ವಿರೋಧಿಸಿ ಚಳುವಳಿಯನ್ನ ಶುರು ಮಾಡ್ತಾರೆ. ಇದು ಹೀಗೆ ಮುಂದುವರೆದ್ರೆ ನಮಗೆ ತುಂಬಾ ತೊಂದರೆಗಳಾಗುತ್ತೆ ಅಂತ ಅರ್ಥ ಮಾಡಿಕೊಂಡಂತ ಬ್ರಿಟಿಷರು ಆ ಚಳುವಳಿ ಮಾಡ್ತಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಲಾಲಾ ಲಜಪತ ರಾಯರವರಿಗೆ ತುಂಬಾ ಬಲವಾದ ಪೆಟ್ಟುಗಳನ್ನು ಹೊಡಿತಾರೆ. ಇದರಿಂದ ಲಾಲಾ ಲಜಪತ ರಾಯರವರು ತುಂಬಾ ಗಾಯಗೊಳ್ತಾರೆ. ನಂತರ ಆ ಗಾಯಗಳಿಂದ ಚೇತರಿಸಿಕೊಳ್ಳೋಕಾಗದೆ ಸಾವನ್ನಪ್ತಾರೆ. ಅವರ ಸಾವನ್ನ ಸಹಿಸದ ಭಗತ್ ಸಿಂಗ್ ಅವರು ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅಂತ ಅಂದು ಲಾಠಿ ಚಾರ್ಜ್ ಮಾಡೋಕೆ ಆದೇಶ ಮಾಡಿದಂತ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಜಾನ್ ಸ್ಕ್ಯಾಟ್ನನ್ನ ಹೇಗಾದ್ರೂ ಮಾಡಿ ಕೊಲ್ಬೇಕು ಅಂತ ಪ್ಲಾನ್ ಗಳನ್ನ ಮಾಡ್ಕೊಳ್ತಾರೆ. ಭಗತ್ ಸಿಂಗ್ ಜೊತೆ ರಾಜ್ಗುರು ಸುಖದೇವ್ ಕೂಡ ಸೇರ್ಕೊಂಡು ಪೊಲೀಸ್ ಸ್ಟೇಷನ್ ಎದುರುಗಡೆ ಆ ಪೊಲೀಸ್ ಅಧಿಕಾರಿ ಜಾನ್ ಸ್ಕ್ಯಾಟ್ ಬರೋದನ್ನ ಕಾಯ್ತಾ ಇರ್ತಾರೆ. ಅದೇ ರೀತಿ ಪೊಲೀಸ್ ಅಧಿಕಾರಿ ಬಂದಾಗ ಅವನನ್ನ ಗುಂಡಿಕ್ಕಿ ಕೊಲ್ತಾರೆ. ಆದ್ರೆ ಅಲ್ಲಿ ಒಂದು ಎಡವಟ್ಟಾಗಿತ್ತು. ಅದೇನೆಂದ್ರೆ ಅವರು ಕೊಂದಂತ ಪೊಲೀಸ್ ಅಧಿಕಾರಿ ಲಾಠಿ ಚಾರ್ಜ್ ಮಾಡೋಕೆ ಆದೇಶವನ್ನ ಕೊಟ್ಟಿದ್ದಂತ ಜಾನ್ ಸ್ಕ್ಯಾಟ್ ಅಲ್ಲ, ಬದಲಿಗೆ ಜಾನ್ ಸ್ಯಾಂಡರ್ಸ್. ಆದ್ರೆ ಭಗತ್ ಸಿಂಗ್ ಮತ್ತವರ ಸಂಗಡಿಗರು ಅವನೇ ಜಾನ್ ಸ್ಕ್ಯಾಟ್ ಅನ್ಕೊಂಡು ಕೊಂದಿರ್ತಾರೆ. ಈ ವಿಷಯ ತಿಳಿದ ಭಗತ್ ಸಿಂಗ್ ಅಲ್ಲಿಂದ ಪರಾರಿಯಾಗ್ತಾರೆ. ಒಬ್ಬ ಬ್ರಿಟಿಷ್ ಪೊಲೀಸ್ ಅಧಿಕಾರಿಯನ್ನ ಕೊಂದಿದ್ದಕ್ಕೆ ಬ್ರಿಟಿಷರು ಭಗತ್ ಸಿಂಗ್ರನ್ನ ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತ ತುಂಬಾ ಕಡೆಗಳಲ್ಲಿ ಹುಡುಕಾಡ್ತಾ ಇರ್ತಾರೆ. ಆದ್ರೆ ಭಗತ್ ಸಿಂಗ್ ಅದಕ್ಕೆ ಹೆದರದೆ ಮತ್ತೊಂದು ಕ್ರಾಂತಿಯನ್ನ ಮಾಡೋದಕ್ಕೆ ಮುಂದಾಗಿರ್ತಾರೆ. ಅದೇನೆಂದ್ರೆ ಬ್ರಿಟಿಷರು ಭಾರತೀಯರ ಮೇಲೆ ಮಾಡ್ತಿರುವಂತ ದೌರ್ಜನ್ಯಗಳನ್ನ, ಅನ್ಯಾಯಗಳನ್ನ, ಬ್ರಿಟಿಷರ ದಬ್ಬಾಳಿಕೆಯನ್ನ ಸಹಿಸಿಕೊಂಡು ನಮ್ಮ ಭಾರತೀಯರು ಏಕೆ ಸುಮ್ಮನಿದ್ದಾರೆ? ಬ್ರಿಟಿಷರ ಅನ್ಯಾಯಗಳ ವಿರುದ್ಧ ಯಾಕೆ ಯಾರು ಧ್ವನಿಯನ್ನ ಎತ್ತುತ್ತಿಲ್ಲ? ಬ್ರಿಟಿಷರ ದೌರ್ಜನ್ಯ ಅನ್ಯಾಯಗಳ ಬಗ್ಗೆ ಜನರಿಗೆ ಅರ್ಥ ಮಾಡಿಸೋಕೆ ನಾವು ಏನಾದರೂ ಮಾಡಲೇಬೇಕು ಅನ್ಕೊಂಡು ರಾಜಗುರು, ಭಗತ್ ಸಿಂಗ್, ಸುಖದೇವ್ ಈ ಮೂವರು ಸೇರಿ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಬಾಂಬನ್ನ ಹಾಕೋದಕ್ಕೆ ಉಪಾಯವನ್ನ ಮಾಡ್ತಾರೆ. ಅಷ್ಟಕ್ಕೂ ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಬಾಂಬನ್ನ ಹಾಕೋದಕ್ಕೂ ಜನರಿಗೆ ಬ್ರಿಟಿಷರು ಮಾಡ್ತಿರುವಂತಹ ಅನ್ಯಾಯಗಳು, ಲೂಟಿಗಳ ಬಗ್ಗೆ ಅರ್ಥ ಮಾಡಿಸೋದಕ್ಕೂ ಏನ್ ಸಂಬಂಧ ಅಂದ್ರೆ, ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಬಾಂಬನ್ನ ಹಾಕಿದ್ರೆ ಪೊಲೀಸರು ನಮ್ಮನ್ನ ಬಂಧಿಸಿ
ಕೋರ್ಟ್ನ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತಾರೆ. ಆಗ ಭಾರತೀಯರ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು, ಅನ್ಯಾಯಗಳನ್ನ ಹೇಳ್ಕೊಂಡಾಗ ಪತ್ರಿಕೆಯವರು ಅದನ್ನ ಪ್ರಕಟಣೆ ಮಾಡ್ತಾರೆ. ಆಗ ಬ್ರಿಟಿಷರು ಮಾಡ್ತಿರುವಂತಹ ಅನ್ಯಾಯಗಳು, ದೌರ್ಜನ್ಯಗಳ ಬಗ್ಗೆ ಭಾರತೀಯರಿಗೆ ತಿಳಿದು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಧೈರ್ಯವನ್ನ ಮಾಡ್ತಾರೆ ಅನ್ನೋದು ಭಗತ್ ಸಿಂಗ್ರ ಉಪಾಯವಾಗಿತ್ತು. ಈಗ ನೀವೇ ಯೋಚನೆ ಮಾಡಿ, ಭಗತ್ ಸಿಂಗ್ರ ಮೇಲೆ ಮೊದಲೇ ಜಾನ್ ಸ್ಯಾಂಡರ್ಸ್ನ ಕೊಲೆಯ ಆರೋಪ ಇತ್ತು. ಹೀಗಿರುವಾಗ ಪಾರ್ಲಿಮೆಂಟ್ ನಲ್ಲಿ ಮತ್ತೊಮ್ಮೆ ಬಾಂಬನ್ನ ಹಾಕಿ ಬ್ರಿಟಿಷರ ಕೈಗೆ ಸಿಕ್ಕರೆ ನಮ್ಮ ಸಾವು ಖಚಿತ ಅಂತ ಗೊತ್ತಿದ್ರು ಈ ರೀತಿ ಮತ್ತೊಂದು ಕ್ರಾಂತಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ ಅಂದ್ರೆ ಅವರ ಧೈರ್ಯ, ಅವರ ದೇಶಭಕ್ತಿ ಇನ್ಯಾವ ಮಟ್ಟಕ್ಕಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ಅವರ ಪ್ಲಾನ್ ಅಂತೆ ಭಗತ್ ಸಿಂಗ್, ಸುಖದೇವ್ ಮತ್ತೆ ರಾಜಗುರು ಅವರು ಬ್ರಿಟಿಷ್ ಪಾರ್ಲಿಮೆಂಟ್ ನಲ್ಲಿ ಬಾಂಬನ್ನ ಹಾಕ್ತಾರೆ. ಅದರಿಂದ ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಪೊಲೀಸ್ ಅಧಿಕಾರಿಗಳು ಭಗತ್ ಸಿಂಗ್ರನ್ನ ಬಂಧಿಸೋಕೆ ಓಡ್ ಬರ್ತಾ ಇರ್ತಾರೆ. ಆದ್ರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅಲ್ಲಿಂದ ಓಡಿ ಹೋಗದೆ ಬ್ರಿಟಿಷರ ವಿರುದ್ಧವಾಗಿ ನಿಂತು ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗ್ತಾರೆ. ಅದರ ಅರ್ಥ ಈ ಕ್ರಾಂತಿ ಇಲ್ಲಿಗೆ ಮುಗಿಯೋದಿಲ್ಲ, ಹೀಗೆ ಮುಂದುವರಿಯಲಿದೆ ಅನ್ನೋದು. ಆಗ ಆ ಪೊಲೀಸ್ ಅಧಿಕಾರಿಗಳು ಆ ಮೂವರನ್ನ ಬಂಧಿಸ್ತಾರೆ. ಕೋರ್ಟ್ನಲ್ಲಿ ಮೂವರಿಗೂ ಮರಣದಂಡನೆ ಶಿಕ್ಷೆ ಜಾರಿಯಾಗುತ್ತೆ. ನಂತರ ಕೋರ್ಟ್ನ ಆದೇಶದಂತೆ ಭಗತ್ ಸಿಂಗ್, ರಾಜಗುರು, ಸುಖದೇವರನ್ನ ಮಾರ್ಚ್ 23, 1931ರಲ್ಲಿ ಗಲ್ಲಿಗೇರಿಸಿ ಕೊಲ್ಲಲಾಯಿತು ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಇದು ಸುಳ್ಳು ಅಂತ ಇತಿಹಾಸದ ಪುಟಗಳು ಕೂಗಿ ಹೇಳುತ್ತವೆ. ಹಾಗಾದ್ರೆ ಭಗತ್ ಸಿಂಗ್ರನ್ನ ಇನ್ಯಾವ ರೀತಿ ಕೊಲ್ಲಲಾಯಿತು ಅಂತ ನೋಡೋದಾದ್ರೆ ಸಾಮಾನ್ಯವಾಗಿ ಗಲ್ಲು ಶಿಕ್ಷೆಯನ್ನ ಬೆಳಗಿನ ಸಮಯದಲ್ಲಿ ಮಾಡಬೇಕಾಗಿರುತ್ತೆ. ಅಪರಾಧಿಗಳ ಕೊನೆಯ ಆಸೆಯನ್ನು ಸಹ ಈಡೇರಿಸಬೇಕಾಗಿರುತ್ತೆ. ಆದ್ರೆ ಇದ್ಯಾವುದನ್ನೂ ಸಹ ಮಾಡದೆ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಈ ಮೂವರು ಹೊಂಚು ಹಾಕಿ ತಪ್ಪಾಗಿ ತಿಳಿದು ಆ ಪೊಲೀಸ್ ಅಧಿಕಾರಿ ಜಾನ್ ಸ್ಯಾಂಡರ್ಸ್ ನ ಕೊಂದು ಹಾಕಿದ್ರಲ್ಲ, ಆ ಜಾನ್ ಸ್ಯಾಂಡರ್ಸ್ ನ ಮಾವ ಹೇಗಾದ್ರೂ ಮಾಡಿ ಭಗತ್ ಸಿಂಗ್ ಮತ್ತವರ ಸಂಗಡಿಗರ ಮೇಲೆ ಸೇಡನ್ನ ತೀರಿಸ್ಕೋಬೇಕು ಅನ್ಕೊಂಡು ಜೈಲಿನಲ್ಲಿದ್ದಂತ ಭಗತ್ ಸಿಂಗ್, ರಾಜಗುರು ಮತ್ತೆ ಸುಖದೇವರನ್ನ ರಾತ್ರಿ 7:15ಕ್ಕೆ ಗಲ್ಲಿಗೇರಿಸ್ತಾರೆ. ಆದ್ರೆ ಇನ್ನೇನು ಪ್ರಾಣ ಹೋಗುವಾಗ ಅವರನ್ನ ಕೆಳಗಿಳಿಸ್ತಾರೆ. ಆ ಮೂವರು ಇನ್ನು ಪ್ರಜ್ಞೆ ತಪ್ಪಿ ಸತ್ತಿರುವುದಿಲ್ಲ. ಭಗತ್ ಸಿಂಗ್ಗೆ ಆ ಸಮಯದಲ್ಲಿ ಪ್ರಜ್ಞೆ ಬರುತ್ತೆ. ಆಗ ಅವರು ಭಗತ್ ಸಿಂಗ್ ನ ಕುತ್ತಿಗೆಯ ಮೂಳೆಯನ್ನ ಮುರಿತಾರೆ. ನಂತರ ಅರೆ ಪ್ರಜ್ಞೆಯಲ್ಲಿದ್ದಂತ ಆ ಮೂವರನ್ನ ಗೋಣಿ ಚೀಲದಲ್ಲಿ ತುಂಬಿ ನಿಗೂಢವಾಗಿ ಒಂದು ಲಾರಿಯೊಳಗೆ ಹಾಕೊಂಡು ಲಾಹೋರ್ನ ಕಂಟೋನ್ಮೆಂಟ್ಗೆ ಕರೆದೊಯ್ತಾರೆ. ಆಗ ಜಾನ್ ಸ್ಯಾಂಡರ್ಸ್ ನ ಮಾವ ಈ ಮೂವರ ಮೇಲೆ ಅತಿಯಾದ ಸೇಡನ್ನ ಹೊಂದಿದ್ರಿಂದ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವರ ತಲೆ ಮತ್ತು ಎದೆಯ ಮೇಲೆ ಗುಂಡುಗಳನ್ನು ಹಾರಿಸಿ ತಮ್ಮ ಸೇಡನ್ನ ತೀರಿಸಿಕೊಳ್ತಾರೆ. ನಂತರ ಅವರ ದೇಹವನ್ನ ಮರಣೋತ್ತರ ಪರೀಕ್ಷೆಗೂ ಕಳಿಸದೆ, ಅವರ ಸಂಬಂಧಿಕರಿಗೂ ಹಸ್ತಾಂತರ ಮಾಡದೆ ಹುಸ್ಮೇನಿಯಾ ಪ್ರದೇಶದಲ್ಲಿ ಅಂತ್ಯಕ್ರಿಯೆ ಮಾಡಲಾಗಿದೆ ಅಂತ ಎಲ್ಲರಿಗೂ ನಂಬಿಸಿ ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವರನ್ನ ರಾವಿ ಸಟ್ಲೇಜ್ ನದಿಯ ದಡದಲ್ಲಿ ರಹಸ್ಯವಾಗಿ ಸುಡಲಾಯಿತು. ಆಗ ಈ ವಿಷಯ ತಿಳಿದ ಭಗತ್ ಸಿಂಗ್ನ ಸಹೋದರಿ ಬಿಬಿ ಅಮರ್ ಆ ಸ್ಥಳಕ್ಕೆ ಬಂದಾಗ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗದೆ ಇದ್ದಂತ ಉದ್ದನೆಯ ತೋಳಿನ ಮೂಳೆಯನ್ನ ಕಂಡು ಈ ಮೂವರಲ್ಲಿ ತುಂಬಾ ಎತ್ತರವಾಗಿದ್ದವನು ನನ್ನ ತಮ್ಮ ಭಗತ್ ಸಿಂಗ್, ಆದ್ದರಿಂದ ಇಷ್ಟು ಉದ್ದನೆಯ ಮೂಳೆ ನನ್ನ ತಮ್ಮನದ್ದೇ ಆಗಿರುತ್ತೆ ಅಂತ ಭಾವಿಸಿ ವಿಧಿ ವಿಧಾನಗಳಿಂದ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಈ ರೀತಿ ಅಪಾರ ದೇಶಭಕ್ತಿಯನ್ನು ಹೊಂದಿ ಎಲ್ಲವನ್ನ ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ತೊಡೆ ತಟ್ಟಿ ನಿಂತು ಬ್ರಿಟಿಷರ ಎದೆ ನಡುಗುವಂತೆ ಮಾಡಿ ಕೇವಲ 23ನೇ ವಯಸ್ಸಿನಲ್ಲಿ ವೀರ ಮರಣ ಹೊಂದಿದವನು ಭಾರತೀಯರ ಹೆಮ್ಮೆಯ ಕ್ರಾಂತಿಕಾರಿ ಭಗತ್ ಸಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸುವುದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.